ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರೇಮ್ ಕುಮಾರ್, ಉಪಾಧ್ಯಕ್ಷರಾಗಿ ಶ್ವೇತಾ ಮುರಳೀಧರ್ ಆಯ್ಕೆ. ಹೌದು, ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರೇಮ್ ಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ವೇತಾ ಮುರಳೀಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮುಖಂಡರುಗಳು, ಕಾರ್ಯಕರ್ತರು ಅಭಿನಂದಿಸಿದರು. ನೂತನ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ನಮ್ಮ ಪಟ್ಟಣ ಪಂಚಾಯಿತಿ ಅತ್ಯಂತ ವೇಗವಾಗಿ ಬೆಳವಣಿಗೆಯಾಗುತ್ತಿದೆ. ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವೆ. ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಕೈಗಾರಿಕಾ ಸ್ನೇಹಿಯಾಗಿ ಹೆಚ್ಚಿನ ಆದಾಯ ಕ್ರೋಢೀಕರಣಕ್ಕೆ ಒತ್ತು ನೀಡಲಾಗಿರುವುದು. ಎಲ್ಲಾ ವಾರ್ಡ್ಗಳಲ್ಲಿ ಪ್ರಥಮ ಆದ್ಯತೆಯಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡಲಾಗುವುದು. ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ಎಂದರು. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯು 2025 ಡಿಸೆಂಬರ್ 21 ಮತದಾನ ನಡೆಯಿತು. ಡಿಸೆಂಬರ್ 24ರಂದು ಫಲಿತಾಂಶ ಹೊರಬಂದಿತ್ತು. ಬುಧವಾರ ಜನವರಿ 28ರಂದು ಅಧ್ಯಕ್ಷ ಸ್ಥಾನ ಎಸ್ಟಿ ಮೀಸಲು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ 19 ವಾರ್ಡ್ಗಳಲ್ಲಿ ಬಿಜೆಪಿ 14ರಲ್ಲಿ ಜಯ ಗಳಿಸಿದ್ದು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳು ಮಾತ್ರ ನಾಮಪತ್ರ ಸಲ್ಲಿಸಿದರು. ಚುನಾವಣೆ ಅಧಿಕಾರಿಯಾಗಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ್ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಶಾಸಕ ಧೀರಜ್ ಮುನಿರಾಜು, ಬಹುಮೂಲ್ಯ ನಿರ್ದೇಶಕ ಬಿಸಿ ಆನಂದ್ ಕುಮಾರ್, ಬಿಜೆಪಿ ನಗರ ಅಧ್ಯಕ್ಷ ಮುದ್ದಪ್ಪ, ಗ್ರಾಮಾಂತರ ಅಧ್ಯಕ್ಷ ನಾಗೇಶ್, ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮುನಿಕೃಷ್ಣಪ್ಪ, ಮಾಜಿ ಅಧ್ಯಕ್ಷ ಕುಮಾರ್, ಪಟ್ಟಣ ಪಂಚಾಯಿತಿ ಇಒ ನರಸಿಂಹಮೂರ್ತಿ ಇತರರು ಅಭಿನಂದಿಸಿದರು. ಈಗಾಗಲೇ ನಾವು ಪ್ರಣಾಳಿಕೆ ಕೊಟ್ಟಿದ್ದೀವಿ. ಗುಂಪು ಮನೆಗಳು, ಇದು ಅರ್ಬನ್ ಡೆವಲಪ್ಮೆಂಟ್ ವರ್ಗದಿಂದ ಗುಂಪು ಮನೆಗಳು ನಮ್ಮ ಆಗಲೇ ಒಂದು 2,000 ಗುಂಪು ಮನೆಗಳು ಮಾಡಬೇಕು ಅಂತ ನಮ್ಮ MLA ಸಾಹೇಬರು ಧೀರಜ್ ಮುಂದೆ ಸರ್ ಹೇಳಿದ್ದಾರೆ. ಹಾಗೂ ಏನು ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನುಗಳಿದೆ ಅದನ್ನು ಗುರುತು ಮಾಡಿ ಗುಂಪು ಮನೆಗಳಿದ್ದು. ಯಾಕಂದರೆ ಗ್ರಾಮ ಪಂಚಾಯತಿ ಇದ್ದಾಗ ಇಂದಿರಾ ಆವಾಜು ಇತ್ತು, ಇಲ್ಲ ಆಗಲ್ಲ. ಇದು ಅರ್ಬನ್ ಡೆವಲಪ್ಮೆಂಟ್ ಅಚ್ಚತೆ ಆಗೋದ್ರಿಂದ ಗುಂಪು ಮನೆಗಳು ಕಟ್ಟಾಗೆ ನಾವು ಸರ್ಕಾರದ ನಾರ್ಮ್ಸ್ ಐತೆ 85,000 1 ಲಕ್ಷನೇ ಕಟ್ಟಿದೆ ಅವ್ರಿಗೆ. ಅದಕ್ಕೆ ಕೀ ಎಲ್ಲ ರೆಡಿ ಮಾಡಿ ಕೀ ಅಂತ ಕೊಡೋ ಫಲಾನುಭವಿಗೆ ಯಾರು ಬಡವಿರ್ತಾರೋ, ನಿರ್ಗತಿರ್ತಾರೋ, ಯಾರು BPL ಕಾರ್ಡ್ ಅಂಥವ್ರಿಗೆ ನಾವು 100% ಪ್ರಯತ್ನ ಮಾಡಿ ಅವ್ರಿಗೆ ಮನೆ ಕೊಡೋ ಪ್ರಯತ್ನ ನಾನು ನಮ್ಮ MLA ಕೂಡ್ಕೊಂಡು ನಾವು ಮಾಡ್ತೀವಿ. 19 ಜನ